ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಏನಮ್ಮ ನೀನ್ ಹುಡುಗನ ಈ ರೀತಿ ಅವ್ರಿಗೆಲ್ಲ ಚೆನ್ನಾಗಿ ಹೊಡೆದಾಕಿದ್ಯಲ್ಲ ಅಂತ ಪೊಲೀಸರು ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಲ್ಯಾಣ್ ಸಹ ಬರ್ತಾನೆ. ಆಗ ನೋಡೋಣ ಅಕ್ಕನ್ನ ಯಾವ ರೀತಿ ಅರೆಸ್ಟ್ ಮಾಡಿಸಿದ್ದಾರೆ ನೋಡು ಅಂತ ಹೇಳ್ತಾ ಇರ್ತಾನೆ ಬಂಟಿ. ಅದನ್ನ ನೋಡಿ ಅವನಿಗೂ ಸಹ ಬೇಜಾರಾಗಿ, ಇನ್ನು ಅವನು ಮಕ್ಕ ಮುತ್ತಿ ನೋಡ್ದಿರಾ ಆ ರೇಗ್ಸಿರೋ ಹುಡುಗರ್ಗೆ ಲಾಠಿಯಿಂದ ಹೊಡಿಯೋದಿಕ್ ಹೋಗ್ತಾ ಇರ್ತಾನೆ. ಏನ್ರೋ ನೀವು ಅವಳನ್ನ ರೇಗ್ಸೋದು, ಅದು ನನ್ನ ಅಪ್ಪನ ರೇಗ್ಸಿದ್ದೀರಾ ನೀವು ಅಂತ ಹೊಡಿತಾ ಇದ್ದಂಗೆ ಇನ್ನ ಪೊಲೀಸವರು ಅಡ್ಡ ಬರ್ತಾರೆ. ನೋಡಿದ್ರೆ ಅವನಿಗೆ ಸಹ ಹೊಡ್ತಾ ಬಿದ್ದಿರುತ್ತೆ. ಆಗ ಏನ್ ನೀನು ಅವಳೇನೋ ಹುಡುಗಿ ಅಂತ ನಾವು ಸುಮ್ಮನೆ ಇದ್ರೆ ನೀನೇನು ಹಿಂಗ್ ಬಂದು ಕಾನ್ಸ್ಟೇಬಲ್ ಮೇಲೆ ಕೈ ಹಾಕ್ತಾ ಇದ್ಯಾ ಅಂತ ಪೊಲೀಸ್ ಅವ್ರು ಹೇಳಿ ಇನ್ನ ಸೀದಾ ಅವನು ಸಹ ಲಾಕಪ್ ಒಳಗಾಗ್ತಾರೆ. ಅಯ್ಯೋ ಇವ್ನು ಯಾಕಾದ್ರೂ ಬಂದು ಇನ್ನ ಆ ಮನೆ ಮಂದಿಯವರೆಲ್ಲ ನನ್ನ ಆಡ್ಕೊಳ್ಳೋದಿರ್ಲಿ, ಇನ್ನೆಲ್ಲ ನಾನೇ ಮಾಡಿದ್ದೀನಿ ಅನ್ನೋ ಥರ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಪ್ಪು. ಈ ಕಡೆ ನೋಡಿದ್ರೆ ಅಯ್ಯೋ ಕವಿ ಅಣ್ಣನೂ ಹೋಗ್ಬಿಟ್ರಲ್ಲ ಜೈಲೊಳಗೆ, ಏನು ಮಾಡೋದೀಗ ಅಂತ ಯೋಚನೆ ಮಾಡ್ತಾ ಮೌನವಾಗಿ ನಿಂತಿರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಕಾನ್ಸ್ಟೇಬಲ್ ಅವರು, ಇನ್ನು ಈ ಕಡೆ ನೋಡಿದ್ರೆ ಪೊಲೀಸ್ ಅವರು, ನಿನ್ ನಂಬರ್ ಹೇಳಪ್ಪ, ನಿಮ್ಮ ಅಪ್ಪ ಅಮ್ಮನ ಕರೆಸ್ತೀನಿ ಅಂತ ಹೇಳ್ತಾ ಇನ್ನ ಕಲ್ಯಾಣ್ ಹತ್ರ ನಂಬರ್ ತಗೊಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್ ರೆಡಿ ಆಗ್ತಾ ಇದ್ರೆ ಇನ್ನ ಕಾವ್ಯ ಕಾಫಿನ ತಗೊಂಡ್ ಬರ್ತಾಳೆ. ಅಲ್ಲಿ ಕಾವ್ಯ ಇನ್ನ ಕಾಫಿನ ತಗೊಂಡ್ ಬರ್ತಾ ಇರ್ತಾಳೆ. ಯಾಕೆ ನೀನೆಂತಕ್ಕೆ ತರಕೋದೆ ಕಾಫಿ? ಅದೇನ್ರಿ ಆ ರೀತಿ ಕೇಳ್ತಾ ಇದ್ದೀರಾ? ಅಲ್ಲ, ಒಂದ್ 3 ದಿವಸ ಆದ್ರೂ ರೆಸ್ಟ್ ಮಾಡ್ಬೇಕಲ್ವಾ, ಏಂತಕ್ ನೀನ್ ಈ ರೀತಿ ರಿಸ್ಕ್ ತಗೊಳ್ತ್ಯಾ? ಹೋ, ಇವತ್ತೇನು ಇಷ್ಟು ಕ್ಲೀನಾಗಿ ಕೇಳ್ತಾ ಇದ್ದೀರಾ? ಈಗ ಗೊತ್ತಾಗ್ತಿದ್ಯಾ ಹೆಣ್ಮಕ್ಳು ಕಷ್ಟಗಳೇನು ಅಂತ? ಇಷ್ಟ ದಿವಸ 1 ವರ್ಷದಿಂದ ಏನು ನಿಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ, ಈಗೇನು ಸಡನ್ ಆಗಿ ಬದಲಾವಣೆಗಳು? ಆಗಲ್ಲ, ಏನೋ ಹೇಳ್ಬೇಕು ಅನ್ನಿಸ್ತೆ ಹೇಳ್ದೆ. ಸರಿ, ಕಾಫಿ ಚೆನ್ನಾಗಿದೆ ಅಂತ ಅನ್ಕೊಳ್ತಾ ಇದ್ದಂಗೆ, ಹೌದು ಹೇಗಿದೆ ರೀ ಕಾಫಿ? ಚೆನ್ನಾಗಿದೆ, ಆದ್ರೆ ಇನ್ನೊಂಚೂರು ಸಕ್ಕರೆ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಹೋ ಹೌದಾ, ಮತ್ತೆ ನಿನ್ಗೆ ಹೇಗೀಗ ಬರ್ನ್ ಆಗ್ತಿದ್ಯೋ ನನಗೂ ಹಾಗೆ ಬರ್ನ್ ಆಗುತ್ತೆ, ಗೊತ್ತಾಯ್ತಾ ಅಂತ ಹೇಳ್ತಾ ಇನ್ನ ಅವ್ನು ಕಾಫಿ ಕುಡಿತಾ ಇದ್ರೆ ಇನ್ನು ಅಷ್ಟೊತ್ತಿಗೆ ಪೊಲೀಸವ್ರು ಕಾಲ್ ಮಾಡಿ, ಏನಯ್ಯ ನಿಮ್ಮ ಮಗನ್ಗೆ ಒಳ್ಳೆ ಬುದ್ಧಿ ಹೇಳ್ಕೊಡೋದಿಕ್ಕಾಗಲ್ವಾ? ಇಷ್ಟು ದೊಡ್ಡ ಕತ್ತೆ ಆಗಿದ್ದಾನೆ, ಯಾರಿಗೇನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವೇನಯ್ಯ? ಏನಂತ ಹುಟ್ಟಿಸ್ಬಿಡ್ತೀರೋ ಈ ಮಕ್ಕಳನ್ನ, ಹುಟ್ಟಿಸ್ಬಿಟ್ಟು ಈ ರೀತಿ ರೋಡಿಗೆ ಬಿಟ್ಬಿಡ್ತೀರಾ, ಯಾರಿಗಾದ್ರೂ ಹೆಂಗಾದ್ರೂ ಹೊಡ್ಕೊಳ್ರಿ ಅಂತ. ಸ್ವಲ್ಪ ಆದ್ರೂ ಬುದ್ಧಿ ಕಲಿಸ್ಬೇಕು ಅನ್ನೋದು ಗೊತ್ತಿಲ್ವಾ ಅಂತ ರಾಜ್ಗೆ ಮಾತಾಡಕ್ಕೆ ಬಿಡದೇ ಇರಂಗೆ ಮಾತಾಡ್ತಾ ಇರ್ತಾರೆ. ಅಲ್ಲ, ನೀವ್ ಯಾರು ಮಾತಾಡ್ತಾ ಇರೋದು? ಯಾರು ಮಾತಾಡ್ತಾ ಇರೋ? ನಿಮ್ ಮಗನ್ನ ಅರೆಸ್ಟ್ ಮಾಡಿದೀವಿ, ಬಂದು ಕರ್ಕೊಂಡೋಗ್ರಿ. ನನ್ ಮಗನ? ನನಗೆ ಯಾರ ಮಗ ಇದ್ದಾನೆ ರೀ? ಯಾರ್ರೀ ಅದು ನಿಮ್ ಮಗ ಅಂತ ಕೇಳ್ತಿದಾರೆ? ಓ, ಇವಾಗ ತಾನೇ ನಾವು ಖುಷಿಯಾಗಿರುತ್ತೆ, ಇನ್ನೇ ನಮ್ ಜೀವನ ಸರಿ ಹೋಯ್ತು ಅಂತ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ಇದೇನ್ರಿ ಟ್ವಿಸ್ಟು? ಮಗ ಅಂತ ಏನು ನೀವು ನನ್ನ ಹತ್ರ ವಿಚಾರಗಳನ್ನೆಲ್ಲ ಮುಚ್ಚಿಡ್ತಾ ಇದ್ದೀರಾ? ಸುಮ್ನೆ ಇರೇ. ಏನ್ ಹೇಳ್ತಿದ್ದೀರಾ ಸುಮ್ನೆ ಇರು ಅಂತ? ಇಲ್ಲಿ ಬಂದು ನಿಮ್ ಮಗನ್ನ ಕರ್ಕೊಂಡೋಗ್ರಿ ರೀ. ಏನ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದಿದ್ಯಾ ಇಲ್ವಾ? ಏನಪ್ಪನೋ ಏನ್ ಮಗನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ ಇನ್ ಈ ಕಡೆ ನೋಡಿದ್ರೆ ಅಲ್ಲ, ನನಗ್ ಮಗ ಅಂತ ಯಾರು ಇಲ್ವಲ್ಲ, ಯಾಕ್ರಿ ನಿಮ್ ಮಗನ ನೀವೇ ಮಗ ಅಲ್ಲ ಅಂದ್ರೆ ರೋಡಿಗೆ ಬಿಟ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಬಂಟಿ, ಅವ್ರ ಹೆಸರು ಕವಿ ಅಂತ, ಕಲ್ಯಾಣ್ ಅಂತ ಹೇಳಿ. ಕಲ್ಯಾಣ್ ಅನ್ನೋ ವ್ಯಕ್ತಿನ ಅರೆಸ್ಟ್ ಮಾಡಿದೀವಿ. ಕಲ್ಯಾಣ್ನ ಅರೆಸ್ಟ್ ಮಾಡಿದೀರಾ? ಹೋ, ಹೇಳ್ತಾ ಇರ್ತಾರೆ. ಏನು ಅಂತ ಕಾವ್ಯನ್ಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಏನಾಯ್ತು ರೀ, ಕವಿಯವ್ರನ್ನ ಅರೆಸ್ಟ್ ಮಾಡಿದಾರಂತ? ಹೌದು, ನಾನು ಬರ್ತೀನ್ರಿ. ಏಂತಕ್ಕೆ? ಏನ್ ಅಲ್ಲಿ ಬಂದು ಕಾಫಿ ಟೀ ಎಲ್ಲ ಮಾಡ್ಕೊಂಡ್ ಕೊಡ್ತೀಯಾ? ಇಲ್ಲ ತಾನೆ, ಇರು. ಅಲ್ಲ ರೀ, ನಮ್ಮಿಂದ ಆದ್ರೂ ಏನಾದ್ರೂ ಒಂದ್ ಕೆಲ್ಸ ಆಗ್ಬೋದು ಅನ್ಸುತ್ತೆ ರೀ. ಬಾರಿ ಆಗುತ್ತೆ, ಏನ್ ಬೇಕಾದ್ರೂ ಸಾಧಿಸ್ತಾರೆ ರೀ, ನಿಮ್ಗೇನ್ರಿ ಗೊತ್ತು ಅಂತ ಹೇಳ್ತಾ ಇದ್ರು. ನೀವು ಇಲ್ಲೇ ಇರು, ನಾನು ಹೊರಡ್ತೀನಿ ಅಂತ ಸೀದಾ ಹೊರಡ್ತಾ ಇರ್ತಾನೆ ರಾಜ್. ಅಷ್ಟೊತ್ತಿಗೆ ಅವ್ರ ಚಿಕ್ಕಪ್ಪ ಸಿಗ್ತಾರೆ. ಆಗ ಯಾಕೆ ರಾಜ್ ಈ ರೀತಿ ಹಡಾಬಿಡಿಲಿ ಹೋಗ್ತಾ ಇದ್ಯಾ? ಅದು ಏನು ಇಲ್ಲ ಚಿಕ್ಕಪ್ಪ, ಬಂದ್ಮೇಲೆ ಹೇಳ್ತೀನಿ ಅಂತ ಹೊರಟೋಗ್ತಾರೆ. ಯಾಕಮ್ಮ ಕಾವ್ಯ, ರಾಜ್ ಅಂತ ಕಷ್ಟ ಟೆನ್ಷನ್ ಅಲ್ಲಿ ಇದ್ದಾನೆ? ಅದು ಮತ್ತೆ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೋತಾರೋ ಏನೋ ಗೊತ್ತಿಲ್ಲ ಮಾವ, ನನ್ಗೂ ಏನು ಹೇಳಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಈ ಕಡೆ ಬಂಟಿ ಅವ್ರ ಬಾವ ಬರೋ ಕಾರ್ನೇ ಕಾಯ್ತಾ ಇದ್ರೆ, ಬಾವ ನೋಡಿ ಅಪ್ಪುನು ಮತ್ತೆ ಕವಿಯವ್ರನ್ನ ಇಬ್ಬರನ್ನು ಲಾಕಪ್ ಅಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಇನ್ನ ಸೀದಾ ರಾಜ್ ಒಳಗ್ ಬರ್ತಿದ್ರೆ, ಹಾ ಏನಯ್ಯ ಏಂತಕ್ ನನ್ ತಮ್ಮನ್ನ ಅರೆಸ್ಟ್ ಮಾಡಿದೀರಾ? ಅವ್ನ್ ನಿನ್ ತಮ್ಮನ ನೋಡಕ್ ಇಷ್ಟ ಹೆಂಗಾಗಿದ್ಯಾ? ಅವ್ನ್ ನಿನ್ ಮಗ ಅಂತ ಅನ್ಕೊಂಡಿದ್ದೆ ನಾನು. ಹಾ ಸಾಕು ನಿಮ್ ಮಾತ್ ವೆಟ್ಕಾರನ, ಏನಾಯ್ತು ಹೇಳಿ? ನೀವೇನ್ ನನ್ ಮೇಲೆ ರೇಗಾಡ್ತಾ ಇದ್ದೀರಾ? ಅಲ್ಲ ನಾವ್ ಯಾರು ಅಂತ ಗೊತ್ತಿದ್ಯಾ? ನಿನ್ಗೂ ಗೊತ್ತಿಲ್ಲ ಅವನ್ಗೂ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನಿಮ್ಮನೆತನ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾ ಇರ್ತಾರೆ ಪೊಲೀಸವರು. ನೋಡಿದ್ರೆ ಕಲ್ಯಾಣ್ ಲಾಕಪ್ ಅಲ್ಲಿ ಇದ್ದಿನ ನೋಡಿ ರಾಜ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅದ್ರ ಜೊತೆ ಪೊಲೀಸವ್ರು ಮಾತಾಡ್ತಾ ಇರೋ ವಿಧಾನನೂ ಸರಿಯಾಗಿಲ್ದಿರ ಇನ್ನ ಅವನು ಸಹ ಪೊಲೀಸವ್ರ ಮೇಲೆ ಕೈ ಎತ್ಬಿಡ್ತಾನೆ. ಇನ್ನ ರಾಜ್ಗೂ ಸಹ ಇನ್ನ ಲಾಕಪ್ ಅಲ್ಲಿ ಹಾಕ್ಬಿಡ್ತಾರೆ. ನಿಮ್ಗಿನ್ನೂ ಗೊತ್ತಿಲ್ಲ, ನಾನ್ ಅನ್ಕೊಂಡ್ರೆ ನೀವು ಈ ಕೆಲ್ಸನೇ ಬಿಟ್ಟೋಗ್ತೀರಾ, ಆ ರೀತಿ ಮಾಡಿಸ್ತೀನಿ ಅಂತ ಹೇಳ್ತಾ ಇನ್ನ ರಾಜ್ ಕಮಿಷನರ್ಗೆ ಕಾಲ್ ಮಾಡೋಣ ಅಂತ ಹೋಗ್ತಿದ್ರೆ, ಫಸ್ಟ್ ಆ ಫೋನ್ ಕಿತ್ಕೊಳ್ರಿ ಅಂತ ಹೇಳಿ ರಾಜ್ ಫೋನ್ ಸಹ ಕಿತ್ಕೊಳ್ತಾರೆ. ಅಯ್ಯೋ ಈಗ ಏನಪ್ಪಾ ಮಾಡೋದು? ಬಾವ ಬಂದು ಇವ್ರನ್ನೆಲ್ಲ ಬಿಡಿಸ್ತಾರೆ ಅನ್ಕೊಂಡ್ರೆ ಇವರು ಹೋದ್ರಲ್ಲ ಒಳಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಬಂಟಿ. ಅಷ್ಟೊತ್ತಿಗೆ ಅಪ್ಪು ಬೇಗ ಅಕ್ಕನ್ಗೆ ಕಾಲ್ ಮಾಡು ಅಂತ ಹೇಳಿದ ತಕ್ಷಣ ಇನ್ನ ಬಂಟಿ ಸೀದಾ ಕಾವ್ಯನ್ಗೆ ಕಾಲ್ ಮಾಡ್ತಾನೆ. ಅಕ್ಕ ಬಾವನು ಸಹ ಇಲ್ಲಿ ಅರೆಸ್ಟ್ ಮಾಡಿದಾರಕ್ಕ ಅಂತ ಹೇಳಿದ ತಕ್ಷಣ, ಅಕ್ಕ ಎಂತಕ್ಕಾದ್ರೂ ಮುಂಚೆ ನೀನ್ ಯಾರಿಗೂ ಬಂದ ತಕ್ಷಣ ಹೊಡಿಯಕ್ ಹೋಗ್ಬೇಡ, ಇಲ್ಲ ಅಂದ್ರೆ ನಿನ್ನೂ ಹಾಕ್ಬಿಡ್ತಾರೆ. ಆಮೇಲೆ ನಾನು ಯಾರಿಗೆ ಕಾಲ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಯ್ತು ಬಿಡೋ ಬರ್ತಾ ಇದ್ದೀನಿ ಅಂತ ಹೇಳಿ ಇನ್ನ ಕಾವ್ಯ ಸಡನ್ ಆಗಿ ಕಾವ್ಯ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾಳೆ. ಅಕ್ಕ ಹುಷಾರಾಗಿ ಹ್ಯಾಂಡಲ್ ಮಾಡಕ್ಕ ಅಂತ ಹೇಳ್ತಿದ್ದಂಗೆ ಇನ್ನ ಕಾವ್ಯ ಮತ್ತೆ ಬಂಟಿ ಇಬ್ರು ಒಳಗ್ ಬರ್ತಾರೆ. ಯಾಕಮ್ಮ ಏನಾಯ್ತು ಇಷ್ಟು ಗಾಬರಿ ಆಗಿದ್ದೀರಾ ಅಂತ ಪೊಲೀಸವ್ರು ಕೇಳ್ತಾ ಇದ್ರೆ, ಸರ್ ಇಲ್ಲಿ 3 ಜನ ಇದಾರಲ್ಲ ಅವರೆಲ್ಲ ನಮ್ಮವ್ರೆ ಸರ್. ಹಾ ಅವ್ರು ನಿಮ್ಮವ್ರ? ಹೌದು ಸರ್, ಅವ್ರು ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಸರ್. ಅದು ನನ್ನ ತಂಗಿನ ಅವರು 3 ಜನ ಚುಡಾಯಿಸಿದ್ಕೆ ಅವಳು ಕೋಪ ಬಂದು ಹಂಗ್ ಹೊಡೆದಿದ್ದಾಳೆ. ಅದಲ್ದಿರ ಅವರು ಅಪ್ಪನ ಈ ರೀತಿ ಲಾಕಪ್ ಅಲ್ಲಿ ಹಾಕಿರೋದನ್ನ ನೋಡಿ ಅವ್ರಿಗೂ ಸಹ ಕೋಪ ಬಂದು ಇವ್ರ ಮೇಲೆ ಕೈ ಎತ್ತಿದ್ದಾರೆ. ಅದಲ್ದಿರ ನಮ್ಮ ಯಜಮಾನ್ರಿಗೆ ಅವ್ರ ತಮ್ಮ ಅಂದ್ರೆ ತುಂಬಾ ಇಷ್ಟ. ಅವರು ಈ ರೀತಿ ಲಾಕಪ್ ಅಲ್ಲಿ ಇದ್ದಿದ್ನ ನೋಡಿ ಅವ್ರಿಗೂ ಸಹ ಉಗ್ರೋಶ ತಡ್ಕೊಳಕ್ ಆಗ್ದಿರಾ ನಿಮ್ಮ ಮೇಲೆ ಕೈ ಎತ್ತಿದ್ದಾರೆ. ಕ್ಷಮಿಸ್ಬಿಡಿ ಸರ್, ಅವ್ರನ್ನ ಬಿಟ್ಬಿಡಿ ಅಂತ ಕೇಳ್ತಾ ಇದ್ರೆ, ಏನಮ್ಮ ಈಗ FIR ದಾಖಲು ಮಾಡಿದೀನಿ, ಅದು ಹೇಗ್ ಬಿಡ್ಸ್ಕೊಂಡು ಹೋಗ್ತೀಯ ನಾನು ನೋಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹಾ ಹಾಗಾದ್ರೆ ನೀವು ಇವ್ರ 3 ಜನದ ಹತ್ರನೂ ನೀವು ಲಂಚ ತಗೊಂಡು ಈ ರೀತಿ ಎಲ್ಲ ಮಾಡಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ. ಏನಮ್ಮ ಮಾತಾಡ್ತಿದ್ಯಾ? ಹಾ ಮತ್ತೆ ಇನ್ನೇನ್ ಸರ್, ನೀವ್ ಈ ರೀತಿ ಮಾಡ್ತಾ ಇರೋ ತಪ್ಪು. ನೀವು ಲಂಚ ತಗೊಂಡಿದ್ದೀರಾ ಅಂತ ಕಾವ್ಯ ವಾದ ಮಾಡ್ತಾ ಇರ್ತಾಳೆ. ಇಲ್ಲ ಅಂತ ಎಷ್ಟೊತ್ತಿ ಹೇಳೋದು? ನಾನು ಇದುವರೆಗೂ ನನ್ನ ಡ್ಯೂಟಿಲಿ 1 ದಿವಸನೂ ತಗೊಂಡೇ ಇಲ್ಲ ಅಂತ ಹೇಳ್ತಾ ಇದ್ದಿದ್ನ ನೋಡಿದ್ರಾ? ನೀವೇ ಲಂಚ ತಗೊಂಡಿಲ್ಲ ಅಂತ ನಿಮಗೆ ಎಷ್ಟು ಕೋಪ ಬರ್ತಿದೆ, ಹಾಗೆ ನನ್ನ ತಂಗಿನೂ ತಪ್ಪೇ ಮಾಡಿಲ್ಲ ಅಂತ ಅವ್ರಿಗೂ ಅಷ್ಟು ಕೋಪ ಬಂದಿದೆ. ಈಗ ಗೊತ್ತಾಯ್ತಾ? ಎಲ್ಲದಕ್ಕೂ ಕಾರಣ ನೀವೇ. ಫಸ್ಟು ಹೆಣ್ಮಕ್ಳಿನ ಜವಾಬ್ದಾರಿ ನೀವ್ ತಗೋಬೇಕು, ಏನಾಯ್ತು ಎತ್ತ ಅಂತ ತಿಳ್ಕೋಬೇಕು. ಅದಲ್ದಿರ ನನ್ನ ತಂಗಿನ ಜೈಲೊಳಗೆ ಹಾಕಿದೀರಲ್ಲ, ಈ 3 ಜನ ಕೈದಿಗಳನ್ನ ಯಾಕೆ ಹೊರಗ್ ಬಿಟ್ಟಿದೀರಾ? ಅವ್ರೇನು ತಪ್ಪೇ ಮಾಡಿರೋದಿಲ್ವಾ? ಅವ್ರು ತಪ್ಪು ಮಾಡಿರೋದಕ್ಕೆ ತಾನೇ ನನ್ನ ತಂಗಿ ಹೊಡೆದಿರೋದು. ಅಷ್ಟು ಎಂಕ್ವೈರಿ ಮಾಡೋದಿಕ್ಕಾಗ್ಲಿಲ್ವಾ ಅಂತ ಹೇಳಿ ಇನ್ನ ಬನ್ನಿ ಹೇಗ್ ನಾನು ತಿಳಿಸ್ತೀನಿ ಅಂತ ಕಾವ್ಯನ ಆ 3 ಜನರ ಹತ್ರ ಕರ್ಕೊಂಡು ಹೋಗ್ತೆ. ನೀವು ನಮ್ಮನೆ ಹತ್ರ ಇರೋರೇ ತಾನೆ, ಯಾಕೆ ನಿಮಗೆ ಗೊತ್ತಿಲ್ವಾ ಅಪ್ಪು ಎಂತವಳು ಅಂತ? ನೀವು ಮಾಡ್ತಾರ ಸರಿ ಇದೆಯಾ? ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಹೇಳಿ ಅವ್ರಿಗೆ ಅಂತ ಕೇಳ್ತಿದ್ರಿ. ಅದು ಅಪ್ಪುನೇ ಅಕ್ಕ, ನಮ್ಗೆಲ್ಲ ಹೊಡೆದಿದ್ದು, ನಾವೇನು ಮಾಡೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಏನ್ ಸುಳ್ಳು ಹೇಳ್ತಿದ್ದೀರೋ? ಏ ಬಂಟಿ, ನೀನ್ ಅವಾಗೆ ಅದೆಲ್ಲ ವಿಡಿಯೋ ಮಾಡ್ಕೊಂಡಿದೀನಿ ಅಂದಲ್ಲ, ತೋರ್ಸೋ, ಇವ್ರೇನು ತಪ್ಪೇ ಮಾಡಿಲ್ವಂತೆ ಅಂತ ಹೇಳ್ತಾ ಇನ್ನ ಸನ್ನೆ ಮಾಡ್ತಾ ಇರ್ತಾಳೆ. ಆಗ ಏನು ಅಕ್ಕ ನನ್ನೇ ಇಲ್ಲಿ ಕರೆಕ್ಟಾಗಿ ಬುಕ್ ಮಾಡೋ ತರ ಇದ್ದಾರೆ ಅಂತ ಅನ್ಕೊಳ್ತಿದ್ರೆ ಇನ್ನ ಕಣ್ಣು ಹೊಡ್ತಾಳೆ. ಆಗ ಹೌದು ಅಕ್ಕ, ಫುಲ್ HDನೇ ಇದೆ ನನ್ನ ಹತ್ರ, ಇರು ತೋರಿಸ್ತೀನಿ ಅಂತ ಹೇಳ್ತಿದ್ರೆ ಇನ್ನ ಆ 3 ಜನನು ಇನ್ನ ಕಾವ್ಯನ್ ಕಾಲಿಗೆ ಬೀಳ್ತಾ ಇರ್ತಾರೆ. ಈಗ ಕಾವ್ಯ ಅವ್ರ 3 ಜನನು ಬಿಡಿಸ್ತಾಳ ಅಥವಾ ಆ ಪೊಲೀಸವರು ಪಟ್ಟು ಹಿಡ್ದಂಗೆ ಮತ್ತೆ ಅವ್ರನ್ನ ಲಾಕಪ್ ಅಲ್ಲೇ ಇಟ್ಕೊಳ್ತಾರ? ಈ ವಿಚಾರ ಎಲ್ಲ ಕನಕ ಕಡೆ ರಾಜ್ ಅವ್ರ ಫ್ಯಾಮಿಲಿ ಅವ್ರಿಗೆ ಗೊತ್ತಾಗುತ್ತಾ? ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.